ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಖಾತೆಗೆ ಹಣ, ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗ್ತಾ ಇದೆ ಹಣ. ಹೌದು ವೀಕ್ಷಕರೇ, ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಎಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ. ರೇಷನ್ ಕಾರ್ಡ್ ಇರಲಿ, ಗೃಹಲಕ್ಷ್ಮಿಯರಾಗಿರ್ಲಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಹೌದು, ಈಗ ಮತ್ತೆ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ನೀವು ಕೂಡ ಈ ವಿಡಿಯೋ ಮುಗಿದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡಿಕೊಳ್ಳಿ. ಮೊದಲಿಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ತುಂಬಾ ಜನ ವಿಡಿಯೋ ಪೂರ್ತಿ ನೋಡಲ್ಲ, ಬರೇ ಕಮೆಂಟ್ ಮಾಡ್ತಾರೆ. ಹೀಗಾಗಿ ವೀಕ್ಷಕರೇ, ನೀವು ವಿಡಿಯೋ ಪೂರ್ತಿ ನೋಡಿ ನಂತರ ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಎಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನೀವು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ಇನ್ ಮುಂದೆ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ, ಇಂದಿರಾ ಕಿಟ್ ಯಾವ ತರ ವಿತರಣೆ ಮಾಡ್ತಾರೆ, ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ಏಪ್ರಿಲ್ 1ರಿಂದಲೇ ಶುರುವಾಗಿದೆ ನಗದು ವ್ಯವಹಾರ ಮಾಡೋದ್ರಿಗೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಭಾರತ ದೇಶಾದ್ಯಂತ ನೀವೇನಾದ್ರೂ ಇನ್ ಮುಂದೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ ಎಚ್ಚರವಾಗಿರಿ. ಲಕ್ಷಾಂತರ ರೂಪಾಯಿ ನಿಮಗೆ ದಂಡ ಕೂಡ ಬೀಳ್ಬಹುದು. ಕೇಂದ್ರ ಮೋದಿ ಸರ್ಕಾರದ ಖಡಕ್ ನಿಯಮ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮತ್ತೆ ಕೋವಿಡ್ ನ ಮತ್ತೊಂದು ಹೊಸ ರೂಪಾಂತರಿ ಪತ್ತೆಯಾಗಿದೆ ಅಂತೆ. ಇದು ಕೂಡ ಡೇಂಜರಸ್ ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಹೊಸ ಒಂದು ಉಪತಳಿ ಪತ್ತೆಯಾಗಿದ್ದು 6 ವರ್ಷಗಳ ಹಿಂದೆ ಕೊರೋನಾ ಭಾರತ ವಿಶ್ವದಂತ ಕಾಡಿದೆ. ಈಗ ಮತ್ತೊಂದು ಹೊಸ ಉಪತಳಿ ಪತ್ತೆಯಾಗಿದ್ದು ಇಡೀ ದೇಶವೇ ವಿದೇಶವೇ ಬೆಚ್ಚಿ ಬಿದ್ದಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನು ಬಂಗಾರ, ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಬೆಳ್ಳಿ ಬೆಲೆ ಒಂದೇ ದಿನ 15,000 ರೂಪಾಯಿ ಕುಸಿತವಾಗಿದೆ. ಹಾಗಾದ್ರೆ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ? ಇನ್ನೂ ಇಳಿಕೆ ಆಗುತ್ತಾ ಬಂಗಾರದ ಬೆಲೆ? ಈಗ ಖರೀದಿ ಮಾಡಬೇಕಾ ಬೇಡವಾ? ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಹೀಗಾಗಿ ವೀಕ್ಷಕರೇ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋನ ಅರ್ಧಕ್ಕೆ ಬಿಡಬೇಡಿ, ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಇದರಿಂದ ನಿಮಗೆ ಒಂದು ಜನರಲ್ ನಾಲೆಜ್ ಕೂಡ ಬರುತ್ತೆ ವೀಕ್ಷಕರೇ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅದಕ್ಕಂದ್ರೆ ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ. ಅದಕ್ಕಂದ್ರೆ ಖಾತೆಗೆ ಈಗ ಮತ್ತೆ ಹಣ ಜಮೆ ಆಗಲು ಶುರುವಾಗುತ್ತೆ. ಇನ್ನು ಎರಡನೇದಾಗಿ, ಪ್ರತಿಯೊಬ್ಬರು ಕೂಡ ನೀವು ಕೂಡ 27ನೇ ಕಂತು ಹಣ ಪಡೆದುಕೊಂಡಿದ್ದೀರಾ? ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಹೌದು, ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಮತ್ತೆ 2,000 ರೂಪಾಯಿ ಈಗ ಜಮೆ ಆಗಲಿದೆ ವೀಕ್ಷಕರೇ. ಅಂದ್ರೆ 28ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದೆ. ಇದು ನಾವ್ ಹೇಳ್ತಾ ಇಲ್ಲ, ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದಿಂದ ಬಂದಿರೋ ಮಾಹಿತಿ, 28ನೇ ಕಂತು ಹಣ 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ. ಅಂದ್ರೆ ಇದರ ಅರ್ಥ 28 ಕಂತು ಹಣ ಬಿಡುಗಡೆ ಆಗ್ತಾ ಇದೆ. 56,000 ರೂಪಾಯಿ ಹಣ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. 27ನೇ ಕಂತು 54,000 ರೂಪಾಯಿ ನಿಮಗೆ ಜಮೆ ಆಗಿರ್ಬೋದು. ಈಗ 28ನೇ ಕಂತು ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇನ್ನು ನಮಗೆ 28 ಕಂತು ಹಣ ಬಂದಿಲ್ಲ ಅಂತ ಟೆನ್ಷನ್ ತಗೋಬೇಡಿ ವೀಕ್ಷಕರೇ. ಈಗ ತಾನೇ ಹಣ ಬಿಡುಗಡೆ ಆಗ್ತಾ ಇದೆ. ಹಣ ಬರಬೇಕಂದ್ರೆ 14 ದಿನ ಬೇಕಾಗುತ್ತೆ. ಹೌದು ವೀಕ್ಷಕರೇ, 1,24,00,000 ಗೃಹಲಕ್ಷ್ಮಿಯರಿಗೆ ಹಣ ಹಾಕೋದು ಸುಲಭದ ಮಾತಲ್ಲ. ಸರ್ಕಾರ ಇಲ್ಲಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿದಾಗ ಬ್ಯಾಂಕ್ನವರು ಕೂಡ ಹಣವನ್ನ ಜಮೆ ಮಾಡ್ಬೇಕಂದ್ರೆ 2-3 ದಿನ ಸಮಯ ತಗೋತಾರೆ. ಹೀಗಾಗಿ ವೀಕ್ಷಕರೇ, ಪ್ರತಿಯೊಂದು ಅಕೌಂಟ್ಗೂ ಹಣ ಜಮೆ ಆಗುತ್ತೆ. ಆದ್ರೆ ಸ್ವಲ್ಪ ತಾಳ್ಮೆಯಿಂದ ನೀವು ಕಾಯ್ಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿವರೆಗೂ ನಿಮಗೆ 27ನೇ ಕಂತು ಬಂದಿದೆ ಅಂದ್ರೆ 28ನೇ ಕಂತು ಕೂಡ ಬರುತ್ತೆ. ಇಲ್ಲಿ ಮೊನ್ನೆ ಏನಾಗಿತ್ತು, ಎಲ್ಲಾ ಗೃಹಲಕ್ಷ್ಮಿ ಅಕೌಂಟ್ ಅನ್ನು ಕೂಡ ಚೆಕ್ ಮಾಡ್ತಾ ಇದ್ರು. ಎದಕ್ಕಂದ್ರೆ ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇತ್ತು. GST ರಿಟರ್ನ್ಸ್, ತೆರಿಗೆ ಪಾವತಿದಾರರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇತ್ತು. BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ತೆರಿಗೆ ಪಾವತಿದಾರರಿಗೆ ಹಣ ಕೊಡಲ್ಲ ಅಂತ ಸರ್ಕಾರ ಮೊದಲೇ ಹೇಳಿತ್ತು. ಆದ್ರೂ ಕೂಡ ತುಂಬಾ ಜನ ತೆರಿಗೆ ಪಾವತಿ ಮಾಡಲ್ಲ ಅಂತ ಸುಳ್ಳು ಹೇಳಿ ಹಣವನ್ನ ಪಡೆದುಕೊಂಡಿದ್ದಾರೆ. ನಂತರ ಇಲ್ಲಿ BPL ಕಾರ್ಡ್ಗಳು APL ಕಾರ್ಡ್ ಆಗಿ ಪರಿವರ್ತನೆ ಆದ ಮೊನ್ನೆ ಒಟ್ಟು 8 ಲಕ್ಷ ಕಾರ್ಡುಗಳು BPL ಕಾರ್ಡು ರದ್ದಾಗಿದ್ದಾವೆ. ಅದರಲ್ಲಿ ಕೆಲವೊಂದು ಕಾರ್ಡುಗಳು ಯಾವ ತರ ರದ್ದಾಗಿದ್ದಾವಂದ್ರೆ, ತೆರಿಗೆ ಪಾವತಿದಾರರು, ಇನ್ನು GST ರಿಟರ್ನ್ಸ್ ಪಾವತಿದಾರರ BPL ಕಾರ್ಡ್ ಇದ್ವು. ಆ ಒಂದು BPL ಕಾರ್ಡ್ ಸರ್ಕಾರ APL ಕಾರ್ಡ್ ಮಾಡಿದೆ. ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಹೋಗಿದೆ ಅಂತ ಗೊತ್ತಾಗಿದೆ. ತಕ್ಷಣವೇ ಆ ಒಂದು ಅಕೌಂಟ್ಗೆ ಹಣ ಹೋಗೋದನ್ನು ಕೂಡ ನಿಲ್ಲಿಸಲಾಗಿದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಮೃತಪಟ್ಟವರ ಅಕೌಂಟ್ಗೂ ಹಣ ಹೋಗಬಾರ್ದು. ಒಂದು ವೇಳೆ ಹೋಗಿದ್ರು ಕೂಡ ಆ ಒಂದು ಹಣವನ್ನು ವಾಪಸ್ ವಸೂಲಿ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಹೀಗಾಗಿ ವೀಕ್ಷಕರೇ, ಈಗ ಹಣ ಬಿಡುಗಡೆ ಆಗ್ತಾ ಇದೆ. 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣವನ್ನ ಮೀಸಲಿಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಂದು ಅಕೌಂಟ್ಗೂ ಕೂಡ ಇನ್ನು ಮುಂದೆ ಪ್ರತಿ ತಿಂಗಳು ಹಣ ಬರ್ತಾ ಇರುತ್ತೆ. 27ನೇ ಕಂತು ನಿಮಗೆ ಬಂದಿದೆ ಅಂದ್ರೆ 28ನೇ ಕಂತು ಕೂಡ ಬರುತ್ತೆ. ಗೃಹಲಕ್ಷ್ಮಿಯವರು ಕಡ್ಡಾಯವಾಗಿ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ ಯಜಮಾನಿ ಸ್ಥಾನದಲ್ಲಿರಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ನೀವು BPL ಕಾರ್ಡ್ ಹೊಂದಿರಲಿ, APL ಕಾರ್ಡ್ ಹೊಂದಿರಲಿ, ನಿಮಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮೊದಲಿಗೆ APL ಕಾರ್ಡ್ ನಿಮ್ದು ಕೂಡ ಇದ್ರೆ ನೀವು ಅದನ್ನ BPL ಕಾರ್ಡ್ಗೆ ವ್ಯಾಪ್ತಿಯಲ್ಲಿ ತರಬಹುದು. ನಿಮ್ದು ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿ ಒಳಗಡೆ ಇದ್ರೆ. ಹೌದು, ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದಿಂದ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ.
3 ಲಕ್ಷ ರೂಪಾಯಿವರೆಗೂ ಆದಾಯ ಲಿಮಿಟ್ ಅನ್ನ ಇನ್ಕ್ರೀಸ್ ಅಂದ್ರೆ ಏರಿಕೆ ಮಾಡ್ತಾ ಇದ್ದೀವಿ. ಶಿಫಾರಸು ಬಂದಿದೆ, ಅದನ್ನ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅಂತಿಮ ತೀರ್ಮಾನ ತಗೋತೀವಿ ಅಂತ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ಮೊನ್ನೆ APL ಕಾರ್ಡ್ ಆಗಿತ್ತು. ದಿನಕ್ಕೆ 1,000 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ APL ಕಾರ್ಡ್ ಆಗೋಗಿದೆ. ಅವರಿಗೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ, ನ್ಯಾಯಬೆಲೆ ಅಂಗಡಿಯಲ್ಲಿ ಅವರಿಗೆ ಇಂದಿರಾ ಕಿಟ್ ಕೂಡ ಇಲ್ಲ. ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ಇದು ಕರ್ನಾಟಕ ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ, ಸರ್ಕಾರಕ್ಕೆ ಮಾಹಿತಿ ಬಂದಾಗ. ಹೀಗಾಗಿ ಇದನ್ನ ಪರಿಷ್ಕರಣೆ ಮಾಡಬೇಕು, ಹಣದುಬ್ಬರ ಆಗಿರೋದ್ರಿಂದ ಇದು ಹಳೆಯ ನಿಯಮವನ್ನ ಚೇಂಜ್ ಮಾಡಬೇಕು ಅಂತ ಒಂದು ಐತಿಹಾಸಿಕ ನಿರ್ಧಾರ ತಗೋತಾ ಇದ್ದಾರೆ. 3 ಲಕ್ಷ ರೂಪಾಯಿಗೆ ಇದನ್ನ ಏರಿಕೆ ಮಾಡಿದ್ದೆ ಆದಲ್ಲಿ ಲಕ್ಷಾಂತರ APL ಕಾರ್ಡುಗಳು ಮತ್ತು BPL ವ್ಯಾಪ್ತಿಗೆ ಬರುತ್ತೆ. BPL ವ್ಯಾಪ್ತಿಗೆ ಬಂದ್ರೆ ಅವರಿಗೆ ಇಂದಿರಾ ಕಿಟ್ ಸಿಗುತ್ತೆ, ಕೇಂದ್ರ ಸರ್ಕಾರದ ಅಕ್ಕಿ ಕೂಡ ಸಿಗುತ್ತೆ, ಎಲ್ಲ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ, ಇದು APL ಕಾರ್ಡ್ ಇದ್ದವರಿಗೆ. ಮತ್ತೆ ಇಲ್ಲಿ BPL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಕ್ಷಣಗಣನೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಎದಕ್ಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು ಹೇಳಿದ್ರು. 5 kg ದಿನಸಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಘೋಷಣೆ ಮಾಡಿದ್ರು. ಮಾರ್ಚ್ ಕೊನೆ ವಾರ ಅಥವಾ ಏಪ್ರಿಲ್ ಮೊದಲ ವಾರದಿಂದಲೇ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಕೇಂದ್ರದ ಅಕ್ಕಿ ಜೊತೆಗೆ ವಿತರಣೆ ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಅದರಂತೆ ಬಜೆಟ್ ನಲ್ಲಿ 6,200 ಕೋಟಿ ರೂಪಾಯಿ ಹಣವನ್ನು ಕೂಡ ಮೀಸಲಿಟ್ಟಿದ್ದಾರೆ. ಇನ್ನು ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗ್ತಾ ಇದೆ. ಇನ್ನು ಪ್ರತಿಯೊಂದು ಕುಟುಂಬಕ್ಕೂ ಕೂಡ BPL ಕುಟುಂಬಕ್ಕೆ ಇಂದಿರಾ ಕಿಟ್ ವಿತರಣೆ ಈಗ ಶುರುವಾಗಲಿದೆ ಅಂತಾನೆ ಹೇಳ್ಬೋದು. ವಿತರಣೆ ಆದ್ರೆ ವೀಕ್ಷಕರೇ, ಇಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 kg ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಇನ್ನು ಒಂದು ಕುಟುಂಬದಲ್ಲಿ 5 ಜನ ಇದ್ರೆ ಅವರ ಕುಟುಂಬಕ್ಕೆ 7.5 kg, 4 ಜನ ಒಳಗಿದ್ರೆ ಅವರಿಗೆ 5 kg ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಈಗ ಬನ್ನಿ ವೀಕ್ಷಕರೇ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಕ್ಯಾಶ್ ನಲ್ಲಿ ವ್ಯವಹಾರ ಮಾಡೋರು ನೀವು ಏನಾದ್ರೂ 20,000 ರೂಪಾಯಿ ಮೇಲೆ 2 ಲಕ್ಷ ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದ್ರೆ ಎಚ್ಚರ. ಇದಕ್ಕಂದ್ರೆ ನೀವು 2 ಲಕ್ಷ 3 ಲಕ್ಷ ರೂಪಾಯಿ ಏನಾದ್ರೂ ಟ್ರಾನ್ಸಾಕ್ಷನ್ ಕ್ಯಾಶ್ ನಲ್ಲಿ ನಗದಲ್ಲಿ ಮಾಡಿದ್ರೆ ಅಷ್ಟು ಪ್ರಮಾಣದಲ್ಲಿ ನೀವು ದಂಡವನ್ನು ಕಟ್ಟಬೇಕಾಗುತ್ತೆ. ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ ಹೊಸ ಆದಾಯ ತೆರಿಗೆ ನಿಯಮಗಳು. ನಗದು ವ್ಯವಹಾರ, ಕ್ಯಾಶ್ ವ್ಯವಹಾರದ ಮೇಲೆ ಕಠಿಣ ನಿಯಮಗಳನ್ನ ಹೇರಲಾಗಿದೆ. ಕಪ್ಪು ಹಣ ತಡೆ ಉದ್ದೇಶದಿಂದ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ಸ್ವೀಕಾರ ಮತ್ತು 20,000 ರೂಪಾಯಿ ಮೀರಿದ ಕೈ ಸಾಲ ಲೋನ್ ವ್ಯವಹಾರಕ್ಕೆ 100% ದಂಡವನ್ನ ಹಾಕ್ತೀವಿ ಅಂತ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ನೀವು ಯಾರಿಗಾದ್ರೂ ಕೈ ಸಾಲದ ಮೂಲಕ 30,000 ರೂಪಾಯಿ ಕೊಟ್ರೆ 30,000 ರೂಪಾಯಿ ನೀವು ದಂಡ ಕಟ್ಟಬೇಕು, ಅಥವಾ 10,000 ರೂಪಾಯಿ ಆದ್ರೂ ದಂಡ ಕಟ್ಟಬೇಕಾಗಿ ಬರಬಹುದು ವೀಕ್ಷಕರೇ. ಹೀಗಾಗಿ ಇದು ಒಂದು ದಂಡದ ನಿಯಮ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಕ್ಯಾಶ್ ನಲ್ಲಿ ವ್ಯವಹಾರ ಕಡಿಮೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಯಾವ ತರ ಹಣ ಕೊಡಬೇಕು ಅಂದ್ರೆ ನೀವು ಆನ್ಲೈನ್ ಯೂಸ್ ಮಾಡಬಹುದು, UPI ಯೂಸ್ ಮಾಡಬಹುದು, ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡಬಹುದು. ನೀವು ನೆಫ್ಟ್, RTGS ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ RTGS ಮಾಡಬಹುದು, ಚೆಕ್ ಕೊಡಬಹುದು. ಈ ತರ ನೀವು ಬ್ಯಾಂಕ್ ಮೂಲಕ ವ್ಯವಹಾರನ ಮಾಡಬೇಕು. ಏನಾದ್ರೂ ಪ್ರಾಪರ್ಟಿ ಖರೀದಿ ಮಾಡುವಾಗ, ಏನೇ ಒಂದು ಪೇಮೆಂಟ್ ಮಾಡುವಾಗ 2 ಲಕ್ಷ ರೂಪಾಯಿ ಮೇಲೆ ನೀವು ಕ್ಯಾಶ್ ನಲ್ಲಿ ನಗದಲ್ಲಿ ವ್ಯವಹಾರ ಮಾಡಿದ್ದೆ ಆದಲ್ಲಿ ಅಷ್ಟು ಪ್ರಮಾಣದ ದಂಡ ನೀವು ಕಟ್ಟಬೇಕಾಗಿ ಬರಬಹುದು ವೀಕ್ಷಕರೇ. ಹೀಗಾಗಿ ಹುಷಾರಾಗಿರಿ, ಕ್ಯಾಶ್ ನಲ್ಲಿ ವ್ಯವಹಾರ ಮಾಡೋರು ತುಂಬಾ ಎಚ್ಚರವಾಗಿರಬೇಕು. ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಇನ್ನು ಕೊರೋನಾ ಹೊಸ ಉಪತಳಿ ಅಂದ್ರೆ ಸಿಕಾಡ ಎಂಬುವ ವೈರಸ್ ಪತ್ತೆಯಾಗಿದೆ ಅಂತೆ. ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ, 2019-20 ಕೊರೋನಾ ವೈರಸ್ ಭಾರತ ಸೇರಿದಂತೆ ವಿಶ್ವಾದ್ಯಂತ ಯಾವ ತರ ಕಾಡಿದೆ. ಲಾಕ್ಡೌನ್ ಕೂಡ ಆಗಿತ್ತು. ಈಗ ಮತ್ತೆ ಜಗತ್ತಿನಾದ್ಯಂತ ತಲ್ಲಣ ಸೃಷ್ಟಿ ಮಾಡಿದ್ದ ಕೊರೋನಾ, ಅದರ ಒಂದು ಉಪತಳಿ ಅಂದ್ರೆ ಕೋವಿಡ್-19 ಹೊಸ ಉಪತಳಿಯಾದ BA.3.2 ಅಂದ್ರೆ BA.3.2 ಸಿಕಾಡ ಎಂಬುವ ವೈರಸ್ ಅಮೆರಿಕ ಸೇರಿದಂತೆ ಈಗಾಗಲೇ ಹಲವು ದೇಶಗಳಲ್ಲಿ ಪತ್ತೆಯಾಗಿದೆ. ಮತ್ತೆ ಒಂದು ಆತಂಕ ಕೂಡ ಮೂಡಿಸಿದೆ. ಈ ಹೊಸ ತಳಿ ಈಗಾಗಲೇ ಕಂಡು ಬಂದಿದೆ. ಭಾರತದಲ್ಲಿ ಈ ತಳಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿಲ್ಲ. ಆದ್ರೂ ಕೂಡ ಆರೋಗ್ಯ ಸಚಿವಾಲಯದ ಅಧಿಕಾರಿಗಳು ಕೊರೋನಾ ವೈರಸ್ ಮೇಲೆ ನಿಗಾ ಇರಿಸಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈ ಒಂದು ಕೊರೋನಾ ವೈರಸ್ ಯಾವ ತರ ಕಾಡಿತು ಭಾರತಕ್ಕೆ ನಿಮಗೆಲ್ಲ ನೆನಪಿರಬಹುದು. ತುಂಬಾ ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಈ ವೈರಸ್ ಇಂದಾಗಿ. ತುಂಬಾ ಎಲ್ಲ ಮುಗಿತು, ಈಗ ಆರಾಮಾಗಿ ಇದ್ದೀವಿ ಅಂತ ಕ್ಷಣ ಈಗ ಮತ್ತೆ BA.3.2 ಎಂಬ ಹೊಸ ಸಿಕಾಡ ಕೊರೋನಾ ಒಂದು ಹೊಸ ವೈರಸ್ನ ಒಂದು ಉಪತಳಿ ಇದು ಈಗ ಪತ್ತೆಯಾಗಿದೆ ಅಂತೆ ಅಮೆರಿಕ ಸೇರಿದಂತೆ ವಿದೇಶಗಳಲ್ಲಿ. ಆದ್ರೆ ಭಾರತದಲ್ಲಿ ಇನ್ನೂ ಕೂಡ ಪತ್ತೆಯಾಗಿರೋದು ಅಧಿಕೃತ ಅಪ್ಡೇಟ್ ಸಿಕ್ಕಿಲ್ಲ. ಇದು ಒಂದು ಕಡೆಗೆ ಭಾರತದಲ್ಲಿ ಪತ್ತೆ ಆಗಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಸಿಹಿ ಸುದ್ದಿ ವೀಕ್ಷಕರೇ. ಇಲ್ಲಿ ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ, ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಈಗ ಖರೀದಿ ಮಾಡಬೇಕಾ ಬೇಡವಾ, ಎಷ್ಟು ಇಳಿಕೆ ಆಗಿದೆ? ಮೊದಲಿಗೆ ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಎದಕ್ಕಂದ್ರೆ ಯಾವಾಗ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಿದ್ರೆ ಮುಂದೆ ಏರಿಕೆ ಆದಾಗ ನಿಮಗೆ ಒಂದು ಅಯ್ಯೋ ಅವಾಗ ತಗೋಲಿಲ್ಲ ಅಂತ ಅನಿಸಲ್ಲ. ಹೀಗಾಗಿ ಯಾವಾಗ ಬೀಳುತ್ತೆ ಅವಾಗ ತಗೋಬಹುದು ನೀವು. ಎದಕ್ಕಂದ್ರೆ ಸದ್ಯಕ್ಕೆ ಅಂತೂ ಈಗ ಬೆಳ್ಳಿ ಬೆಲೆ 15,000 ರೂಪಾಯಿ ಇಳಿಕೆ ಆಗಿದೆ. ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಂತ ಬರುತ್ತೆ ಟ್ರೇಡಿಂಗ್ ಬೆಲೆ, ಅಲ್ಲಿ ಬೆಳ್ಳಿ ಬೆಲೆ 2,45,000 ರೂಪಾಯಿಂದ ಸೀದಾ ಈಗ 2,25,000 ರೂಪಾಯಿಗೆ ಬಂದಿದೆ. ಅಂದ್ರೆ 15,000 ರೂಪಾಯಿ 20,000 ರೂಪಾಯಿ ಅಷ್ಟು ಡೌನ್ ಫಾಲ್ ಆಗಿದೆ ಒಂದೇ ದಿನ ಬೆಳ್ಳಿ ಬೆಲೆ.
ಮುಂದಿನ ಬರೋದಿನ ಮತ್ತಷ್ಟು ಇಳಿಕೆ ಆಗ್ಬಹುದು. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ತುಂಬಾ ವಾಲಟಿಲಿಟಿ ಇದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದಿಂದಾಗಿ ಬಂಗಾರ ಬೆಳ್ಳಿ ಮಾರ್ಕೆಟ್ ಅಲ್ಲಿ ಹಾವು ಏಣಿ ಆಟ ಶುರುವಾಗಿದೆ. ಒಂದಿನ ಏರುತ್ತೆ, ಒಂದಿನ ಬೀಳುತ್ತೆ. ಇನ್ನು ಬಂಗಾರ ಕೂಡ ಒಂದೇ ದಿನ 4,000 ರೂಪಾಯಿ ಇಳಿಕೆ ಆಗಿದೆ. ಹೌದು, ನಿನ್ನೆ 1,53,000 ರೂಪಾಯಿ ಇತ್ತು 10 ಗ್ರಾಮ್ ಬಂಗಾರ. ಇವತ್ತು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,49,000 ರೂಪಾಯಿ ಆಗಿದೆ. ಅಂದ್ರೆ ಇಲ್ಲಿ ಬರೋಬ್ಬರಿ 3,500 ರೂಪಾಯಿಷ್ಟು 10 ಗ್ರಾಮ್ ಮೇಲೆ ಬಂಗಾರ ಇಳಿಕೆ ಆಗಿದೆ ವೀಕ್ಷಕರೇ. ಹಾಗಾದ್ರೆ ಇನ್ನೂ ಇಳಿಕೆ ಆಗುತ್ತಾ ಬಂಗಾರದ ಬೆಲೆ ವೀಕ್ಷಕರೇ? ಯುದ್ಧ ಇದೇ ತರ ಮುಂದುವರೆದ್ರೆ ಯಾವಾಗ ಬೇಕಾದ್ರೂ ಬೆಲೆ ಏರಿಕೆ ಆಗ್ಬಹುದು, ಅಥವಾ ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಬಂಗಾರದ ಬೆಲೆ ಇಳಿಕೆ ಕೂಡ ಆಗ್ಬಹುದು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆಯಲ್ಲ, ಇದೇ ತರ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕೃತವಾಗಿ ಏನು ಕೂಡ ಹೇಳಕ್ ಬರಲ್ಲ, ಗ್ಯಾರಂಟಿಯಾಗಿ ಏನು ಕೂಡ ಹೇಳಕ್ ಬರಲ್ಲ ವೀಕ್ಷಕರೇ. ತುಂಬಾ ಮಾರ್ಕೆಟ್ ವಾಲಟಿಲಿಟಿ ಇದೆ. ಬೆಳ್ಳಿ ಬೆಲೆ ಕೂಡ ಈಗ 1 ಕೆಜಿಗೆ 2,55,000 ರೂಪಾಯಿ ಈಗ 2,40,000 ರೂಪಾಯಿ ಆಸ್ಪಾಸ್ನಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಇನ್ನು ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಹಾಲ್ ಮಾರ್ಕ್ ಇರೋ ಬಂಗಾರ ಖರೀದಿ ಮಾಡಿ. ಯಾಕಂದ್ರೆ ಇದಕ್ಕೆ ಒಂದು ಗ್ಯಾರಂಟಿ ಇರುತ್ತೆ ಬಂಗಾರಕ್ಕೆ, ಬೆಳ್ಳಿಗೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.